ಇನ್ನು ಮಂಡ್ಯದಲ್ಲೂ ಕೂಡ ಐಶ್ವರ್ಯ ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇದು. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳಿದ್ವು, ಬಟ್ ಅದು FIR ಹಂತಕ್ಕೆ ಹೋಗಿರಲಿಲ್ಲ. ಯಾಕಂದ್ರೆ ಈಕೆ ತನ್ನ ಪ್ರಭಾವವನ್ನು ಬಳಸಿ ಅಲ್ಲಲ್ಲೇ ಸಾರ್ಟ್ ಔಟ್ ಮಾಡಿಸಿದ್ಲು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಕೆ ಮೇಲೆ ಆರೋಪಗಳಿತ್ತು. ಅದರ ಬೆನ್ನಲ್ಲೇ ಈಗ ಈ ಬಿಲ್ಡಪ್ ರಾಣಿಯ ನವರಂಗಿ ಆಟಗಳು ಬಯಲಾಗ್ತಾ ಇವೆ. ಈಕೆಗೆ ಕಾಂಗ್ರೆಸ್ ಮತ್ತು JDS ನಾಯಕರು ಕೂಡ ಅತ್ಯಾಪ್ತರಂತೆ. ತಾನೊಬ್ಬ ಪ್ರಭಾವಿ ಅಂತ ಹೇಳ್ಕೊಂಡು ಅಲ್ಲಿ ಜನರನ್ನ ನಂಬಿಸಿದ್ಲು ಈಕೆ ಅಂತ. ಹಣ ಪಡೆದವರ ಬಳಿ ಪ್ರಭಾವಿ ಅಂತ ಹೇಳ್ಕೊಂಡಿದ್ಲು. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅವ್ರ ಸಂಪರ್ಕ ಇದೆ, ಅವ್ರ ಹತ್ರ ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತೆಲ್ಲ ಹೊಂಗಿ ಬಿಟ್ಟಿದ್ಲಂತ. DK ಸುರೇಶ್ ತಂಗಿ ಅಂತ ಹೇಳ್ಕೊಂಡು, ಜೊತೆಗೆ HD ಕುಮಾರಸ್ವಾಮಿ ಅವರ ಕುಟುಂಬಸ್ಥರು ಕೂಡ ನನಗೆ ಪರಿಚಯಸ್ಥರು ಅಂತ ಹೇಳ್ಕೊಂಡು ಐಶ್ವರ್ಯ ಸಾಕಷ್ಟು ಜನರಿಗೆ ವಂಚಿಸಿದಾಳೆ. ನಿಖಿಲ್ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಬಹಳ ಪರಿಚಿತರು, ನನಗೆ ಒಂಥರ ಫ್ಯಾಮಿಲಿ ಇದ್ದಂಗೆ ನಾವೆಲ್ಲರೂ ಅಂತ ಹೇಳ್ಕೊಂಡು ವಂಚನೆ ಮಾಡಿದಾಳೆ ಅಂತ. ನನಗೆ ಪರಿಚಿತರು ಅಂತ ನಂಬಿಸಿ ಈ ನಯವಂಚಕಿ ಸಾಕಷ್ಟು ಜನರಿಗೆ ಧೋಖಾ ಮಾಡಿದಾಳೆ ಅಂಥೇಳಿ ಈಗ FIRನಲ್ಲಿ ತಿಳಿಸಿದ್ದಾರೆ. ಮಂಡ್ಯದ ಪೂರ್ವ ವಲಯ ಠಾಣೆಯಲ್ಲಿ ಈಗ ಒಂದು FIR ದಾಖಲಾಗಿದೆ. FIRನಲ್ಲಿ ನಿಖಿಲ್ ಮತ್ತು ಅನಿತಾ ಕುಮಾರಸ್ವಾಮಿ ಹೆಸರನ್ನು ಉಲ್ಲೇಖ ಮಾಡಿದಾಳೆ. ನೋಡಿ, FIR ಕಾಪಿ ಕೂಡ TV9ಗೆ ಲಭ್ಯವಾಗಿದೆ. ಇದರಲ್ಲಿ ಸುಮಾರು 55 ಲಕ್ಷ ಪಡೆದು ವಂಚಿಸಿದಾಳೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ FIR ದಾಖಲಾಗಿದೆ. ಮಂಡ್ಯ ಪೂರ್ವ ಠಾಣೆಯಲ್ಲಿ ದಾಖಲಾಗಿರುವಂಥ FIR ಇದು. ರವಿಕುಮಾರ್ ಮತ್ತು ಪೂರ್ಣಿಮಾ ಅನ್ನೋರು ಈಕೆ ವಿರುದ್ಧ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳಿದ್ದಾರೆ ನನಗೆ ಹೇಗೆ ಈಕೆ ವಂಚನೆ ಮಾಡಿದಾಳೆ ಅನ್ನುವಂಥದ್ದನ್ನು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗ ರವಿಕುಮಾರ್ ಮತ್ತು ಪೂರ್ಣಿಮಾ ಕೊಟ್ಟಿರುವಂತಹ ಒಂದು FIR ಅಂದ್ರೆ ದೂರ ಏನಿದೆ, ಸೊ ಅದರಲ್ಲಿ ಏನು ಹೇಳಿದ್ದಾರೆ? ಯಾರು ಈ ರವಿಕುಮಾರ್ ಮತ್ತು ಪೂರ್ಣಿಮಾ ಯಾರು, ಇವರಿಗೆ ಈ ಐಶ್ವರ್ಯ ಹೇಗೆ ಪರಿಚಯ ಅಂತೆ, ಹೇಗೆ ಮೋಸ ಮಾಡಿದಾಳಂತೆ, ಏನು ಹೇಳ್ತಾರೆ ತಮ್ಮ ಕಂಪ್ಲೇಂಟ್ನಲ್ಲಿ? ರೆಹಮಾನ್, ಈ ವಂಚಕಿ ಐಶ್ವರ್ಯ ಗೌಡ ಅವರ ಪ್ರಕರಣ ಏನಿದೆ ಬಗದಷ್ಟು ಕೂಡ ಬೆಳಕಿಗೆ ಬರ್ತಾರಂತ. ಬಹಳ ಪ್ರಮುಖವಾಗಿ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ, ಜೈಲಿಗೆ ಹೋಗ್ತಾರೆ. ಈಗಾಗಲೇ ಜಾಮೀನಿನ ಮೇಲೆ ಹೊರ ಇರುವಂಥದ್ದು. ಮತ್ತೊಂದು ಕಡೆ ಸಕ್ಕರೆಗಿರಿ ಮಂಡ್ಯದಲ್ಲೂ ಕೂಡ ಹಲವೆಡೆ ಇದೇ ರೀತಿಯ ವಂಚನೆ ಪ್ರಕರಣಗಳು ದಾಖಲಾಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಪೂರ್ವ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮಂಡ್ಯದ ನಿವಾಸಿಗಳಾದಂಥ ರವಿಕುಮಾರ್ ಮತ್ತು ಪೂರ್ಣಿಮಾ ಅವರಿಬ್ಬರು ಕೂಡ ಸಂಬಂಧಿಕರು. ಅವರು ಕೂಡ ಈಗ ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನಲ್ಲಿ ಕೂಡ ಸಾಕಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೂ ಮೊದಲು ಅವರಿಬ್ಬರಿಗೂ ಕೂಡ ಬರೋಬ್ಬರಿ 55 ಲಕ್ಷ ದುಡ್ಡನ್ನು ಕೂಡ ವಂಚನೆ ಮಾಡಿರುವಂಥದ್ದು. ರವಿಕುಮಾರ್ ಅನ್ನೋರಿಗೆ 40 ಲಕ್ಷ, ಪೂರ್ಣಿಮಾನವರಿಗೆ ಒಂದು ಕಡೆ 15 ಲಕ್ಷ ಮತ್ತೆ 100 ಗ್ರಾಮ್ ಚಿನ್ನವನ್ನು ಕೂಡ 2016ರಿಂದ 19ರವರೆಗೂ ಈ ಟರ್ಮ್ನಲ್ಲಿ ಕೂಡ ಇಸ್ಕೊಂಡು ಅವ್ರಿಗೆ ವಂಚನೆ ಮಾಡಿರುವಂಥದ್ದು. ಕೇಳಕ್ಕೆ ಹೋದ್ರೆ ಬೇರೆ ಬೇರೆ ನೆಪವನ್ನು ಕೂಡ ವಡ್ಡಿ ಇದುವರೆಗೂ ಕೂಡ ಕೊಟ್ಟಿಲ್ಲ. ಮತ್ತೊಂದು ಕಡೆ ದೂರಿನಲ್ಲೂ ಕೂಡ ಅವರು ಒಂದು ಉಲ್ಲೇಖ ಮಾಡಿರುವಂಥದ್ದು ಏನಂದ್ರೆ, ಐಶ್ವರ್ಯ ಗೌಡ ಅವರು ಹೇಗೆ ಅವಳ ಪರಿಚಯ ಮಾಡ್ಕೊಳ್ತಿದ್ರು ಅಂದ್ರೆ, ಮಾಜಿ ಸಂಸದ DK ಸುರೇಶ್ ಏನಿದ್ರೆ ಅವರು ನನ್ನ ಸಹೋದರ, ನಂಗೆ ಸಾಕಷ್ಟು ಆಪ್ತೇರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಅನಿತಾ ಕುಮಾರಸ್ವಾಮಿ ಕೂಡ ನನಗೆ ಸಾಕಷ್ಟು ಪರಿಚಯರು, ಸಂಬಂಧಿಕರು. ಅವರಿಂದ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಅಂದ್ರೆ, ಇವ್ರ ಗಾಳಕ್ಕೆ ಬೀಳಿಸ್ಕೊಬೇಕಾದ್ರೆ, ಇವರಿಂದ ಹಣವನ್ನ ಏನಾದರೂ ಇಸ್ಕೊಬೇಕಾದ್ರೆ ಅವರಿಗೆ ಮೊದಲು ಇವ್ರಿಗೆ ಟಾರ್ಗೆಟ್ ಮಾಡ್ಕೊಂತಿದ್ದು, ಬಳಸ್ಕೊಂತಿದ್ದು ರಾಜಕಾರಣಿಗಳ ಹೆಸರು. ಅದರಲ್ಲೂ ಬಹಳ ಪ್ರಮುಖವಾಗಿ DK ಸುರೇಶ್ ಮತ್ತೆ ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಬಳಸ್ಕೊಂಡು ಅವರಿಂದ ಹಂತವಾಗಿ ಕೂಡ ದುಡ್ಡನ್ನ ಇಸ್ಕೊಂಡಿರುವಂಥದ್ದು. ಈ ರೀತಿ ಇಸ್ಕೊಂಡು ವಂಚನೆಯನ್ನ ಮಾಡ್ಕೊಳ್ತಿರುವಂಥದ್ದು. ನಿಮ್ಗೆ ಏನಾದ್ರು ಕಷ್ಟಗಳಿದ್ರೆ ಹೇಳಿ, ಅವರಿಂದ ನಾನು ಕೆಲಸವನ್ನು ಮಾಡ್ಕೊಡ್ತೀನಿ. DK ಸುರೇಶ್ ನಂಗೆ ಬಹಳ ಸಹೋದರ ಇರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಕೂಡ ಸಾಕಷ್ಟು ಕ್ಲೋಸ್ ಇದ್ದಾರೆ, ಅವರಿಂದ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿ ಇವರಿಗೆ ಮರಳನ್ನ ಮಾಡಿ ಇವ್ರ ಹತ್ರ ದುಡ್ಡನ್ನ ಇಸ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವರಿಬ್ಬರು ಕೂಡ ಈಗ ಪೂರ್ವ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಪತಿ ಹರೀಶ್ ಮತ್ತೆ ಅವರ ಸಹೋದರ ಮಂಜು ವಿರುದ್ಧ ಕೂಡ ದೂರನ್ನು ದಾಖಲಿಸುವ ಅಂದ್ರೆ FIR ನಲ್ಲಿ ಕೂಡ ಈ ಒಂದು ಹೆಸರುಗಳು ಕೂಡ ಉಲ್ಲೇಖ ಆಗಿರುವಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಶಾಂತ್.